ಒಬ್ಬ ವ್ಯಕ್ತಿ ಒಂದು ಹೋಟೆಲಲ್ಲಿ ಇಳಿತಾರೆ. ಆ ಹೋಟೆಲಲ್ಲಿ ಇಳಿದಿರೋ ವ್ಯಕ್ತಿನ ಒಂದು 3rd ಫ್ಲೋರ್ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಲಗೇಜಲ್ಲಿ ಅಲ್ಲಿಟ್ಟು ಫೈನಲಿ ಆ ಹೋಟೆಲ್ ಪರ್ಸನ್ ಹೇಳ್ತಾರೆ, ಸರ್ ನಿಮ್ಮ ಅಪೋಸಿಟಲ್ಲಿರೋ ರೂಮ್ ಕಡೆ ನೀವು ಹೋಗಬೇಡಿ, ಏನಾದರೂ ಯಾರಾದರೂ ಕರೆಯೋ ಥರ ಇದ್ದರೆ ಅಟ್ಲೀಸ್ಟ್ ನಿಮ್ಮ ಕಡೆ ಯಾರಾದರೂ ನೋಡೋ ಥರ ಅನಿಸಿದ್ರೆ ನೀವು ದಯವಿಟ್ಟು ಹೋಗ್ಬಿಡಿ, ಜಸ್ಟ್ ನೆಗ್ಲೆಕ್ಟ್ ಮಾಡಿಬಿಡಿ ಅಂತ ಹೇಳ್ತಾರೆ. ಇವ್ರಿಗೆ ಆ ಥರ ಹೇಳಿದ ತಕ್ಷಣ ಒಂದು ಸ್ವಲ್ಪ ನಾರ್ಮಲಿ ತಟ್ಟುತ್ತಲ್ಲ ಮೈಂಡ್ಗೆ, ಏನೋ ಇರ್ಬೋದು ಒಂದೊಂದು ಕ್ಯೂರಿಯಾಸಿಟಿ. ಈ ಥರ ಫಸ್ಟ್ ಡೇ ಏನೋ ಒಂಥರ ಯಾರೋ ನಮ್ಮನ್ನು ಅಬ್ಸರ್ವ್ ಮಾಡೋ ಥರ ಗೊತ್ತಾಗುತ್ತೆ ಅವ್ರಿಗೆ, ಈ ಥರ ಅಬ್ಸರ್ವ್ ಮಾಡ್ತಿದ್ದಾರೆ ಯಾರೋ ನನ್ನನ್ನು ಅನ್ನೋ ಥರ. ಸೊ ಆ ದಿನ ಏನು ಮಾಡೋಕ್ಕೋಗಲ್ಲ. ನೆಕ್ಸ್ಟ್ ಡೇನೂ ಅದೇ ಥರ ಅನಿಸುತ್ತೆ. ಫೈನಲಿ ಇವ್ರಿಗೊಂಥರ ಕ್ಯೂರಿಯಾಸಿಟಿ, ಅದನ್ನೇ ನೆನೆಸ್ಕೊತಿರ್ತಾರೆ. ಆ ಕಡೆ ಏನಿರ್ಬೋದು, ಏನೋ ನೋಡಬೇಡ ಅಂತ ಒಂದು ಸರಿ ಹೋಗಿ ಒಂದು ಕಣ್ಣಲ್ಲಿ ನೋಡ್ತಾ ಇರ್ತಾರೆ. ಒಂದು ಕಣ್ಣಲ್ಲಿ ಆ ಚಿಕ್ಕ ಹೋಲ್ ಇರುತ್ತಲ್ಲ, ಆ ಕಡೆ ಅದರಲ್ಲಿ ನೋಡ್ತಿದ್ದಾಗ ಆ ಕಡೆಯಿಂದ ಒಂದು ಕೆಂಪಾದ ಚಿತ್ರ ಥರ ಕಾಣಿಸ್ತಾ ಇರುತ್ತೆ. ಅದರ ಸೆಂಟ್ರಲ್ಲಿ ರೌಂಡಾಗಿ ಒಂದೊಂದು ಗೆರೆ ಕಾಣಿಸ್ತಾ ಇರುತ್ತೆ. ಸೆಂಟ್ರಲ್ಲಿ ಅಗೇನ್ ಒಂದು ಚುಕ್ಕೆ ಕಾಣಿಸ್ತಾ ಇರುತ್ತೆ. ಅದು ನೋಡೋಕೆ ತುಂಬ ಭಯಂಕರವಾಗಿರುತ್ತೆ, ಒಂಥರ ಫೋಟೋ ಥರ ಇರುತ್ತೆ. ಅದು ತುಂಬ ಭಯ ಪಟ್ಕೊಂಡು ಓಕೆ ಏನೋ ಇರ್ಬೋದು ಬಿಡಿ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿ ಎಷ್ಟೊತ್ತು ನೋಡ್ತಿದ್ರು ಅದೇ ಕಾಣಿಸ್ತಾ ಇರುತ್ತೆ, ಏನು ಎಕ್ಸ್ಟ್ರಾ ಏನೂ ಕಾಣಿಸ್ತಾ ಇರಲ್ಲ. ಸರಿ ಆಯಿತು ಅಂತ ಹೇಳಿ ಹಾಗೆ ಬಿಟ್ಬಿಟ್ಟು ಜಸ್ಟ್ ಡೈರೆಕ್ಟಾಗಿ ಕೆಳಗಡೆ ಬಂದುಬಿಟ್ಟು ಆ ಹೋಟೆಲ್ ಪರ್ಸನ್ ಕೇಳ್ತಾರೆ, ಸರ್ ನೀವು ಈ ಥರ ಹೋದಾಗ ನನಗೊಂದು ಮಾತು ಹೇಳಿದ್ರಲ್ವಾ, ಈ ಥರ ಏನು ಅದು ಹೇಳಿ, ನನಗೆ ತುಂಬ ಕ್ಯೂರಿಯಾಸಿಟಿ ಬಂದುಬಿಡ್ತದೆ, ನನ್ನನ್ನು ಅದು ನೋಡಬೇಕಂತ ಎಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ, ನನ್ನ ಕೈಯಲ್ಲಿ ಆಗ್ತಿಲ್ಲ, ಹೇಳಿ ಏನಿರ್ಬೋದು ಅಂತ ಹೇಳಿದ್ರೆ. ಏನಿಲ್ಲ ಸರ್, ಆ ಕಡೆ ಆ ರೂಮಲ್ಲಿ ಒಂದು ಲೇಡಿ ತೀರ್ಕೊಂಡ್ಬಿಟ್ಟಿದ್ರು. ಆ ತೀರ್ಕೊಂಡಿದ್ದಾಗ ಆ ಕಡೆ ಯಾರು ಬಂದು ನೋಡ್ತಿದ್ರು ಅವ್ರ ಕಣ್ಣು ಯಾವ ಥರ ಇರುತ್ತೆ ಅಂದರೆ ಕೆಂಪಾಗಿರುತ್ತೆ, ಸುತ್ತು ಕಪ್ಪಿನ ಬಣ್ಣದಲ್ಲಿ ಗೆರೆಗಳಿರುತ್ತೆ, ಒಂದು ಮಧ್ಯದಲ್ಲಿ ಒಂದು ಚುಕ್ಕೆ ಇರುತ್ತೆ ಅಂತ ಹೇಳಿದಾಗ ಇವ್ರಿಗೊಂದೇ ಸರಿ ಹಾರ್ಟ್ ಅಟ್ಯಾಕ್ ಬಂದುಬಿಡುತ್ತೆ. ಏಕೆಂದರೆ ಇವರು ಈ ಕಡೆಯಿಂದ ನೋಡ್ತಿದ್ದಾಗ ಅದು ಸಹ ಆ ಕಡೆಯಿಂದ ನೋಡ್ತಾ ಇತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.